ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಕಲ್ಲಾರಲ್ಲಿದ್ದೆ ಈ ಟೈಮಲ್ಲಿ, ಹಾಗೆ ಸುಮ್ಮನೆ ಎಲ್ಲ ಒಂದು ತೋಟ ಮನೆ ಹಿಂದೆ ಎಲ್ಲ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಮನೆಯವರು ಹೊರಟಿದ್ದು. ಮತ್ತು ಇವಾಗ ಸಂಜೆ ಆಗಿರೋದ್ರಿಂದ ಈಗಷ್ಟೇ ಮಳೆ ಬಂದೆಲ್ಲ ನಿಂತಿತ್ತು. ಆ ಬಿಡುವಲ್ಲಿ ಸ್ವಲ್ಪ ವಾಕ್ ಹೋಗಿ ಬರೋಣ, ಗದ್ದೆ ಹತ್ರ ಹೋಗ್ತಾ ಇದ್ವಿ. ಇದು ನಮ್ಮದು ಗದ್ದೆ ಇತ್ತು ಮುಂಚೆ, ಈಗ ತೋಟ ಮಾಡಿದ್ವಿ, ಹಾಗಾಗಿ ಗದ್ದೆ ತೋಟ ಅಂತ ಹೇಳೋದು. ಈಗ ಈ ವಾತಾವರಣ ತಣ್ಣ ಗಾಳಿ ಬೀಸ್ತಿದೆ, ತಿಳಿ ಬಿಸಿಲು, ತುಂಬ ಖುಷಿ ಆಗ್ತಿದೆ. ನನಗೆ ಇಂಥದ್ದೆಲ್ಲ ಅನುಭವಿಸೋದು ಅಂದರೆ ತುಂಬ ಇಷ್ಟ. ನಮ್ಮ ಊರಲ್ಲಿ ನನಗೆ ನಾನು ಮುಖಕ್ಕೆ ಏನೇನೋ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ನಾನು ವಿಡಿಯೋ ಮಾಡ್ತಾ ಇಲ್ಲ. ಈ ಕೆರೆ ದಾಟಿ ಈಚೆಗೆ ನಮ್ಮ ತೋಟ ಇರೋದು. ಇದು ಎಲ್ಲ ಮಗ್ಗಾಗಿದೆ ನೋಡಿ, ಇದೆಲ್ಲ ಮಗ್ಗು. ಇನ್ನು ನಾಳೆ ನಾಡಿದ್ರಲ್ಲಿ ಇದು ಹೂ ಅರಳುತ್ತೆ, ಆವಾಗ ಪೂಜೆ ಮಾಡೋದು ನೋಡಿ. ಸಂಜೆ ಆಗ್ತಿದ್ದಂಗೆ ತಿಳಿ ಬಿಸಿಲು, ಆ ನೀರಲ್ಲಿ ಹಸುಗಳೆಲ್ಲ ಹೇಗೆ ಮೇಯ್ತಾ ಇದೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ. ಒಂದು ನಿಮಿಷ ಇದನ್ನೇ ನಾನು ನಿಂತ್ಕೊಂಡು ನೋಡ್ತೀನಿ, ಮನಸ್ಸಲ್ಲಿ ಅನುಭವಿಸ್ತೀನಿ, ಖುಷಿ ನನಗಿದೆಲ್ಲ. ಆ ತಿಳಿ ಬಿಸಿಲಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಹಸುಗಳು ಮೇಯ್ತಾ ಇರುತ್ತೆ. ಅದು ಆ ಭಾವನೆಗಳಿದ್ದವ್ರಿಗೆ ಮಾತ್ರ ಅರ್ಥ ಆಗ್ತದೆ. ಸೊ ಹಾಗಾಗಿ ಆ ಫೀಲಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನಂಥವ್ರೆ ನನ್ನಂಗೆ ಯೋಚನೆ ಮಾಡೋರು ಇರ್ಬೋದೇನೋ. ನೋಡಿ ಮಕ್ಳಿಗೆ ಎಷ್ಟು ಖುಷಿ ಗೊತ್ತಾ. ಆದರೆ ಇಲ್ಲಿ ಆನೆ ಕಾಟ ಸ್ವಲ್ಪ ಅದೇ ಭಯ ನಮಗೆ. ಆ್ಯಕ್ಚುಲಿ ನಮ್ಮಮ್ಮ ಕರ್ಕೊಬಂದಿರೋದೇ ಹೆಚ್ಚು ಇಷ್ಟೊತ್ತಿನಲ್ಲಿ. ನೋಡಿ ಈಗಷ್ಟೇ ಮಳೆ ಬಂದು ನಿಂತಿದೆಯಲ್ಲ, ಅಂದರೆ ತುಂಬ ಜೋರು ಬರಲಿಲ್ಲ, ಸ್ವಲ್ಪ ನಿಧಾನ, ಸ್ವಲ್ಪ ಕಡಿಮೆ ಮಳೆ ಬಂದಿದ್ದ. ಹಾಗಾಗಿ ಸ್ವಲ್ಪ ಅಲ್ಲೇ ಎಲೆಗಳ ಮೇಲೆಲ್ಲ ಸ್ವಲ್ಪ ನೀರಿದೆ, ಮತ್ತು ಕೆಳಗೆ ಬಿದ್ದಿರೋ ತರಗ ಮೇಲೆಲ್ಲ ನೀರು ನಿಂತಿದೆ. ಇದೆಲ್ಲ ನೋಡ್ತಾ ಇದ್ದರೆ ಒಂಥರ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಏನೇನೋ ನೆನಪಿಗೆ ಬರುತ್ತೆ. ನಾನು ಕೆಲವು ಟೈಮು ನಾವು ಕೆಲವು ಸಂದರ್ಭ ಕಳೆದಿರ್ತೀವಲ್ವ, ಕೆಲವು ಟೈಮಿಲ್ಲಿ ಅದೆಲ್ಲ ಹಾಗೆ ನೆನಪಿಗೆ ಬಂದುಬಿಡುತ್ತೆ. ಇದೆಲ್ಲ ಆಗಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಆಗಿನವ್ರು ಓಡಾಡಿರ್ತಾರೆ. ಇದು ನಮ್ಮದಲ್ಲ, ಈಚೆಗೆ ಮಾತ್ರ ನಮ್ಮದು. ಅಲ್ಲೊಂದು ಕೆರೆ ಇದೆ, ಕೆರೆ ತುಂಬಿದಾಗ ಇಲ್ಲಿ ನೀರು ಬರುತ್ತೆ, ಈ ನೀರು ಹರಿಯುತ್ತೆ ನೋಡಿ. ಗುಡುಗು ಮಿಂಚು ಟೈಮು, ಸೊ ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ ಬೇಗ. ನಂಗೆ ಒಂದೊಂದು ಜಾಗಕ್ಕೆ ಬಂದಾಗ ಒಂದೊಂದು ನೆನಪಾಗ್ತದೆ. ನಂಗಂತೂ ನಮ್ಮ ಅಜ್ಜ ಅಜ್ಜಿ ತುಂಬ ನೆನಪಾಗ್ತಾರೆ. ದನ ಕೂಗ್ದಂಗಲ್ಲ, ದನನೇ. ಊರು ಅಂದಮೇಲೆ ಅಣ್ಣ ತಮ್ಮಂದಿಕ್ಕರೆ ಸ್ವಲ್ಪ ಜಾಸ್ತಿ ಇರ್ತಾರಲ್ವ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಹಾಗೆಯೇ ಇವರು ನಮ್ಮ ಅಜ್ಜನ ಅಣ್ಣ ತಮ್ಮಂದಿರ ಮಕ್ಕಳು, ನಾವು ದೇವರಾಜ ಮಾಮ ಅಂತ ಹೇಳ್ತೀವಿ, ಇವರು. ಹಾಗೆ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ಕಾಫಿ ಆಯ್ತಾ ಅಂತ ಕೇಳ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ ಮತ್ತೆ ಮನೆಗೆ. ಓಹೋ, ಬನ್ನಿ ನಾವು ಇವತ್ತು ನಮ್ಮ ತೋಟದ ಪೂಜೆ ಮಾಡ್ಕೊಬರಕ್ಕೆ ಹೋಗ್ತಿದ್ದೀವಿ. ನಿನ್ನೆ ಅಷ್ಟೇ, ಇವತ್ತು ಹರಳಿರೋ ಹೂವಿಂದ ಪೂಜೆ ಇದು ನಮ್ಮ ಶಿವಪ್ಪ ಅವ್ರಿಗೆ ಗೊತ್ತಲ್ಲ. ನೋಡಿ ಶಿವಪ್ಪ, ಎಲ್ಲಿಗೆ ಹೋಗ್ತಿದ್ದೀವಿ ಶಿವಪ್ಪ? ನಮ್ಮ ಶಿವಪ್ಪ ಹಂಗಂತ ನಾವು ಚಿಕ್ಕದ್ರಲ್ಲಿ ಡ್ಯಾನ್ಸ್ ಮಾಡ್ಕೊಂಡೆ ದಿನ ಕಳ್ದಿದ್ದಾಯ್ತು ನಮ್ದು. ಸಂಜೆ ಟೈಮು ಹೆಗ್ಲಿ ಮೇಲೆ ಕೂರಿಸ್ಕೊಂಡು. ನಮ್ಮ ಶಿವಪ್ಪ 45-50 ವರ್ಷದಿಂದ ನಮ್ಮಲ್ಲೇ ಇರೋದು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ಯಾವಾಗಲಾದರೂ ಅವ್ರದ್ದೇ ಒಂದು ವಿಡಿಯೋ ಮಾಡಬೇಕು. ನಮ್ಮ ನೆನ್ನೆ ಮಗ್ಗಾಗಿತ್ತಲ್ಲ, ಇವತ್ತು ಹೂ ಅರಳಿದೆ. ಸೊ ಹಾಗಾಗಿ ಪೂಜೆ ಮಾಡ್ಕೊಬರಕ್ಕೆ ಹೋಗ್ತಾಯಿದ್ದೀವಿ. ನಾವು ಅಂತಲ್ಲ, ಇಲ್ಲ ಅವ್ರವ್ರ ತೋಟ ಯಾರ್ಯಾರಿದೆ ಎಲ್ಲರೂ ಹೂ ಆದಾಗ ಫಸ್ಟ್ನೇ ಹೂ ಅಂದರೆ ಫಸ್ಟ್ನೇ ಮಳೆಗೆ ಎಲ್ಲ ಮಗ್ಗಾಗಿ ಹೂ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಹೊರವ್ರ ತೋಟಕ್ಕೆ ಪೂಜೆ ಮಾಡ್ಕೊಂಬರ್ತಾರೆ. ಚೆನ್ನಾಗಿದೆ. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಪಲಾವ್ ಮಾಡಿಟ್ಟು ಬಂದೆ. ಈಗ ಮೊಸರನ್ನ ಕೇಸರಿ ಬಾತು ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪೂಜೆಗೆ ಅಂತ. ಇದು ವಿನಾಯಕ ಗೊತ್ತಲ್ಲ, ಅದು ವಿನಾಯಕನಿಟ್ಟು ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡೋದು. ಅಮ್ಮ ಮೈಕೋ ಕರ್ಕೋಗ್ತಿದ್ದಾರೆ ಮಕ್ಕಳನ್ನ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮಗೆ ಬರೀ ಕೆಲಸ ಗುಡಿಸ್ಕೊಂಡು ಬೆಳ್ಕೊಂಡು ತೊಳ್ಕೊಂಡು ಎಲ್ಲ ಮಡಿ ಮಾಡಿಕೊಂಡು ಹೊರಡೋದು. ಎಲ್ಲಿಗೆ ಹೋದರೂ ಅಷ್ಟೇ ನಮ್ಮದು ಟೈಮ್ ಆಗೇ ಆಗುತ್ತೆ, ಲೇಟ್ ಆಗ್ತದೆ. ಇವತ್ತು ನಮ್ಮ ಪಪ್ಪ ಹಂಗೆ ಬೈಕೊಂಡು ನೀವು ಬರೋದು ಲೇಟ್ ಆಗ್ತದೆ ಅಂತ ಹೇಳ್ದಂಗೆ ಹೋಗ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಪಟ್ ಅಂತ ಹೊರಟ್ಬಿಟ್ಟು ಬಂದು. ಹೂ ನೋಡಿ ಎಲ್ಲ ಅರಳಿದೆ. ಬೇಗ ಹೋಗ್ಬೇಕು, ಇಲ್ಲಿ ಕಸ ಕಡ್ಡಿ ಆಯ್ತಾ ಕೂತ್ಕೊಂಡ್ಬಿಡಿ. ಶೋಪಜ್ಜ ನೋಡಿ ಎಷ್ಟು ದೂರ ಹೋಗಾಗಿದೆ. ನೋಡಿ ನಿನ್ನೆ ಮಗ್ಗಾಗಿತ್ತು, ಇವತ್ತೆಲ್ಲ ಹೇಗೆ ಅರಳಿದೆ ಅಂತ. ನೋಡಿ ಇವರು ನಮ್ಮೂರವರು. ದೊಡ್ಡಪ್ಪ ಮುಂದೊಂದು ದಿನ ನನಗೆ ವಯಸ್ಸಾದಾಗ ಈ ವಿಡಿಯೋ ಎಲ್ಲ ನೋಡಿ ಇವರೆಲ್ಲರನ್ನೂ ನೋಡಿದಾಗ ಇನ್ನೂ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ. ಸೊ ಹಾಗಾಗಿ ಆದಷ್ಟು ನಮ್ಮೂರು ನಮ್ಮ ಜನಗಳನ್ನ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಇಟ್ಕೊಳ್ಳೋಕೆ ಖುಷಿ ಪಡ್ತೀನಿ ನಾನು. ನೋಡಿ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಹೂ ನೋಡಿ ಎಷ್ಟು ಚೆಂದ ಅರಳಿದೆ, ಎಷ್ಟು ಘಮ ಅಂತಿದೆ ಗೊತ್ತಾ ಮಾತ್ರ.
ಬರೀ ಇದೊಂದು 7 ಡೇಸ್ ಅಷ್ಟೇ ಇರುತ್ತೆ, ಆಮೇಲೆ ಉದುರೋಗ್ಬಿಡುತ್ತೆ ಅದು. ಏನು ನಮ್ಮ ಮಕ್ಳು ಕಿತಾಪತಿ ಮಾಡ್ತಾಯಿದ್ದು ಅನ್ಸುತ್ತೆ. ಅದಕ್ಕೆ ನಮ್ಮ ಶಿವಪ್ಪ ಬೈದು ಕಳಿಸಿದ್ರು, ಹೋಗಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಳ್ಳಿ ಅಂತ. ಅದಕ್ಕೆ ಬಂದು ನಿಂತಿದ್ದಾರೆ. ಬರೀ ಹೂ ಕೀಳೋದು ಮಗ್ ಕೀಳೋದು ಅದನ್ನೇ ಮಾಡ್ತಾಯಿದ್ರು. ಹಾಗಾಗಿ ನಾವೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಇವಾಗ ಪೂಜೆಗೆ ಅಂತ ಕೇಸರಿಬಾತು ಮೊಸರನ್ನ ಎಲ್ಲ ಮಾಡ್ಕೊಂಡು ಬಂದಿದ್ದ. ಮಾಡ್ಕೊಂಡು ಬರಲೇಬೇಕು ಅಂತ ಏನಿಲ್ಲ, ಏನಿರುತ್ತೆ ಹಣ್ಕಾಯಿ ಮಾಡ್ಕೊಂಡು ಹೋಗೋದಷ್ಟೇ. ಕೆಲವರು ಅವಲಕ್ಕಿ ಪುರಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ನಾವು ವರ್ಷ ಅದು ಮಾಡ್ತಾಯಿದ್ದು, ಇವಾಗ ಇದು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಪಪ್ಪಂಗೂ ನಮ್ಮ ಶಿವಪ್ಪಂಗೂ ಅದೆಷ್ಟು ಖುಷಿ ಆಗ್ತಾ ಇರುತ್ತೋ. ಪಾಪ ಅವರಲ್ವ ವರ್ಷ ಎಲ್ಲ ಕೆಲಸ ಮಾಡಿರ್ತಾರೆ ತೋಟದಲ್ಲಿ. ಅಂದರೆ ನಮ್ಮ ಪಪ್ಪ ಶಿವಪ್ಪ ಅಂತಲ್ಲ, ರೈತರಿಗೇ ಅಷ್ಟೇ. ಆ ಟೈಮಿಗೆ ಆ ಮಳೆ ಬೆಳೆ ಎಲ್ಲ ಬಂದರೆ ಎಷ್ಟು ಖುಷಿ ಇರುತ್ತೆ, ಎಷ್ಟು ಅನುಭವಿಸ್ತಾರೆ ಅಂದರೆ ನಾನು ನೋಡಿದ್ದೀನಿ. ಯಾಕಂದರೆ ನಾನು ಚಿಕ್ಕದ್ರಿಂದ ನಮ್ಮ ಪಪ್ಪ ಅಮ್ಮ ಅಲ್ಲ, ನಮ್ಮ ಪಪ್ಪ ಆಗಲಿ ನಮ್ಮ ಶಿವಪ್ಪ ಆಗಲಿ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಯಾಕಂದರೆ ವರ್ಷ ಎಲ್ಲ ಕೆಲಸ ಮಾಡಿರ್ತಾರಲ್ವ, ಹಾಗಾಗಿ ಆ ಮಳೆ ಟೈಮಲ್ಲಿ ಅಯ್ಯೋ ಮಳೆ ಜಾಸ್ತಿ ಆಯಿತು ಅಂತಾರೆ, ಕೆಲವು ಟೈಮ್ ಮಳೆ ಬರಬೇಕಾಗಿತ್ತಲ್ಲ ಏನು ಮಾಡೋದು ಅಂತ ಎಲ್ಲ ಮಾತಾಡ್ತಾ ಇರ್ತಾರಲ್ಲ. ಹಾಗಾಗಿ ನನಗೀಗ ಅವರು ಎಷ್ಟು ಖುಷಿ ಅವ್ರು ಖುಷಿ ಪಡ್ತಾರದು ಎಷ್ಟು ಚೆನ್ನಾಗಿ ನನಗೆ ಗೊತ್ತಾಗುತ್ತೆ ಮನಸ್ಸಲ್ಲೇ ನಗಾಡ್ತಾನೆ ಇರೋದು ಅಂತಲ್ಲ, ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇರ್ತಾರೆ. ನೋಡಿ ಈ ಸರಿ ಚೆನ್ನಾಗಿದೆ, ಈ ಸರಿ ಫಸಲಿದೆ, ಈ ಸರಿ ಹಂಗೆ ಹೇಗೆ ಅಂತ ಮಾತಾಡ್ತಾ ಇರ್ತಾರಲ್ಲ, ಹಾಗಾಗಿ ಗೊತ್ತಾಗುತ್ತೆ ಖುಷಿಯಾಗಿದ್ದಾರೆ ಅಂತ. ಈಗ ನಾವು ಇನ್ನೊಂದು ತೋಟಕ್ಕೆ ಹೋಗ್ತಾ ಇದೀವಿ. ಬನ್ನಿ ಆ ಕಡೆ ಇಟ್ಕೊಳ್ಳಿ ಹೋಗಿ. ಎಷ್ಟು ಘಮ ಅಂತ ಇರೋದು ಗೊತ್ತಾ. ಇರೋದು 7 ದಿನ ಮಾತ್ರ ಆ ಹೂವಿರುತ್ತೆ. ಸುತ್ತಮುತ್ತ ನಾವು ರೋಡಲ್ಲಿ ಪಾಸ್ ಆಗ್ತಾಯಿದ್ರೆ ಸಾಕು, ಅಷ್ಟು ಘಮ ಅನ್ನುತ್ತೆ ಈ ಕಾಫಿ ಹೂವಿನ ಸ್ಮೆಲ್ಲು. ಅದೇ ಪಲ್ಪರ್ ಟೈಮಲ್ಲೂ ಕೂಡ ಅಷ್ಟೇ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಆ ಸಿಪ್ಪೆ ಎಲ್ಲ ತೆಗ್ದಿರ್ತಾರೆ, ಕೊಳ್ತಿರುತ್ತಲ್ವ, ಹಾಗಾಗಿ ಅದು ಒಂಥರ ಚೆಂದ. ಆ ಟೈಮಿಗೆ ಅನುಭವಿಸೋಕ್ಕೆ ಅದು ಚೆಂದ ಒಂಥರ. ಇದು ನಮ್ಮ ತೋಟ. ಈಚೆಯಿಂದ ಬಂದರೆ ಒಂದು ಊರು ಸಿಗುತ್ತೆ, ಈಚೆಯಿಂದ ಬಂದರೆ ಒಂದು ಊರು ಸಿಗುತ್ತೆ. ನಾವು ಯಾವ ಕಡೆಯಿಂದ ಬೇಕಾದರೂ ನಮ್ಮ ತೋಟಕ್ಕೆ ಬರ್ಬೋದು. ಬನ್ನಿ ಇವಾಗ ಈ ತೋಟದ ಪೂಜೆ ಮಾಡ್ಕೊಂಡು ಹೋಗೋದು. ನೋಡಿ ನಮ್ಮ ಶಿವಪ್ಪ ಮುಂಚೆಯಿಂದನೂ ನನ್ನನ್ನು ಹೀಗೇ ಬೆಳೆಸಿದ್ದು ಮಾತ್ರ. ಬರೀ ಎತ್ಕೊಳ್ಳೋದು, ಹೆಗ್ಲ ಮೇಲೆ ಎತ್ಕೊಳ್ಳೋದು, ಕುಣಿಸೋದು, ಸಂಜೆ ಆಗ್ತಿದ್ದಂಗೆ ಕೊಟ್ಟಿಗೆಯಲ್ಲಿ ಹಸು ಕಟ್ಟಾಕ್ಬಿಟ್ಟು ಹಸು ಕರು ಬಿಡುತ್ತಾರಲ್ಲ ಆ ಟೈಮಲ್ಲಿ ಕೂರಿಸ್ಕೊಳ್ಳೋದು, ಕುಣಿಸೋದು, ತುಂಬ ಒಳ್ಳೊಳ್ಳೆ ನೆನಪುಗಳಿದೆ ಮಾತ್ರ ನನಗೆ. ನೋಡಿ ಈಗ ನಮ್ಮ ಮಕ್ಕಳೂ ಆಟ ಆಡಿಸ್ತಿದ್ದಾರೆ ನಮ್ಮ ಶಿವಪ್ಪ. ಅವ್ರಿಗೂ ಪಾಪ 60-65 ವರ್ಷದ ಮೇಲಾಗಿದೆ. ನಮ್ಮ ಪಪ್ಪಂದು ಬಲಗೈ ಇವರು. ನಮ್ಮ ಶಿವಪ್ಪ ಅಂದರೆ ಇಷ್ಟ ನನಗೆ, ಹಾಗಾಗಿ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು. ನೋಡಿ ಇವರು ನಮ್ಮ ಸುಮಿತ್ರಾ ಆಂಟಿ ಮತ್ತು ಮೀನಾಕ್ಷಿ ಆಂಟಿ ಅಂತ. ಏನು ತಿಂಡಿ? ರೊಟ್ಟಿ. ನೋಡಿ ಇವರೇ ಫಿಶ್. ಒಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ, ಇನ್ನೊಬ್ಬರು ರಸಮ್ ಚೆನ್ನಾಗಿ ಮಾಡ್ತಾರೆ. ನಾನು ಫಿಶ್ ಮಾಡುವಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ಬರು ಸುಮಿತ್ರಾ ಆಂಟಿ ಅಂತ ಫಿಶ್ ಚೆನ್ನಾಗಿ ಮಾಡ್ತಾರೆ ಅಂತ. ಇವರೇ ಅವರು. ನಾವು ಫಿಶ್ ಮನೆಗೆ ತಗೊಬಂದು ಮಾಡೋದು ತೀರಾ ಕಡಿಮೆ. ಇವರೇ ಫಿಶ್ ಮಾಡಿದಾಗೆಲ್ಲ ಇನ್ನೊಬ್ಬರು ಮೀನಾಕ್ಷಿ ಆಂಟಿ ರಸಮ್ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು. ನೋಡಿ ರಾತ್ರಿ ಹಾವಿಕಲ್ ಬಿತ್ತಂತೆ, ನನಗೆ ಗೊತ್ತಾಗಿದೆ ಇವಾಗ ಹೇಳ್ತಾ ಉಂಟು ನಮ್ಮ ಶಿವಪ್ಪ. ಹೌದಾ? ಓಶಪ್ಪ ಹೇಳ ರಾತ್ರಿನಾ? ಹೌದಾ, ನಂಗೆ ಗೊತ್ತೇ ಇಲ್ಲ. ನನಗೆ ತೋಟ ನೋಡಿದಾಗೆಲ್ಲ ನಮ್ಮ ಕಡೆ ಬರುವಾಗೆಲ್ಲ ಸಂಜೆ ಆಗ್ತಿದ್ದಂಗೆ ನೆನೆಸ್ಕೊಂಡ್ರೆಲ್ಲ ನನಗೆ ಬರೀ ಆನೆನೇ ನೆನಪು ಬರೋದು. ಯಾಕಂದರೆ ನಮ್ಮ ಕಡೆ ಒಂದು 3-4 ಜನ ಸತ್ತೋಗ್ಬಿಟ್ಟಿದ್ದಾರೆ ಆನೆಯಿಂದನೇ. ಹಾಗಾಗಿ ತುಂಬಾ ಭಯ ನನಗೆ. ಹಾಗಾಗಿ ಅಲ್ಲಿ ಹೋಗೋಕ್ಕೂ ಓಡಾಡೋಕ್ಕೂ ಮಕ್ಕಳು ಬಿಡೋಕ್ಕೂ ನನಗೆ ಭಯ ಆಗ್ತಿರುತ್ತೆ. ನೋಡಿ ಮರದಲ್ಲಿ ಅಂಟು ಬಂದಿರುತ್ತಲ್ಲ, ಅಂದರೆ ಕತ್ತಿ ಎಲ್ಲ ಸಿಗಿಸ್ತಾ ಇರ್ತಾರಲ್ವ ನಮ್ಮ ಶಿವಪ್ಪ ಅವರೆಲ್ಲ, ಆವಾಗ ಅಲ್ಲಿಂದ ಇದು ಬಂದಿರುತ್ತೆ ಗಮ್ ಅಂತ. ಆ ಗಮ್ನ ಇಟ್ಕೊಂಡು ಆಟ ಆಡ್ತಾಯಿದ್ದಾರೆ. ಇದೆಲ್ಲ ನಾನು ಆಟ ಆಡ್ತಿದ್ದೆ ಆ ಟೈಮಲ್ಲಿ. ಈಗ ಇದೇ ಥರ ಹೀಗೆ ಪೂಜೆ ಮಾಡೋಕ್ಕೆ ಬಂದಾಗ ನಾನು ಹಿಂಗೆ ನಿಂತ್ಕೊಂಡು ಆಟ ಆಡ್ತಿದ್ದೆ. ಅದಕ್ಕೆ ಅದೊಂದು ವಿಡಿಯೋ ಮಾಡಿಕೊಂಡೆ. ವಾಚಿತ್ತಿದಲ್ಲಂತೆ. ಓಕೆ, ಇವಾಗ ಇಲ್ಲಿದೆ ಈ ತೋಟದ್ದು ಪೂಜೆ ಆಯಿತು. ಎಲ್ಲರಿಗೂ ಅದೇನು ಕುಂಕುಮ ಎಲ್ಲ ಕೊಡ್ತಾ ಉಂಟು. ಇವಾಗ ಈಗ ಈ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನು ಉಳಿದಿದ್ದು ತೋಟಗಳು ಈ ರೋಡಲ್ಲಿ ಸಿಗೋ ಅಂಥ ತೋಟಗಳದ್ದು ಹಾಗೆ ಸುಮ್ಮನೆ ಜೀಪಲ್ಲಿ ಪಾಸ್ ಆಗ್ತಾ ಆ ತೋಟಗಳು ನೋಡ್ಕೊಂಡು ಬರೋಣ ಅಂತ ಪಪ್ಪ ಹೇಳಿದರು. ಹಾಗಾಗಿ ಅದು ನೋಡ್ಕೊಂಡು ಇನ್ನು ಮನೆಗೆ ಹೊರಡ್ತೀವಿ. ನಮ್ಮ ಜೀಪ್ ಆ್ಯಕ್ಚುಲಿ ತುಂಬ ವರ್ಷದ್ದು, ಇದು ತುಂಬ ಹಳೆಯ ಜೀಪು. ಈಗಲೂ ಕೂಡ ಚೆನ್ನಾಗಿದೆ. ಆದರೆ ಈ ಕಂಬಗಳು ಈ ಹಗ್ಗಗಳೆಲ್ಲ ಕಟ್ಟಿರೋದು ಸ್ವಲ್ಪ ಹುಲ್ಲು ಮತ್ತು ಸೌದೆ ಎಲ್ಲ ಹೊರ್ತಿರ್ತಾರಲ್ಲ, ಸೊ ಹಾಗಾಗಿ ಗ್ರಿಪ್ಪಿಗೆ ಅಂತ ಕಟ್ಕೊಂಡಿರೋದು ಅಷ್ಟೇ. ತುಂಬ ಚೆನ್ನಾಗಿದೆ ನಮ್ಮ ಜೀಪು.
ಹಾಗಂತ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಪಪ್ಪ ಬೆಳಗ್ಗೆ ಸಂಜೆ ಬರೀ ಜೀಪಲ್ಲಿ ಓಡಾಡಿ ಆ ರೋಡಿಗೂ ಆ ಜೀಪಿನ ಸೌಂಡಿಗೂ ನಮ್ಮ ಡ್ಯಾಡಿಗೆ ನಿಧಾನಕ್ಕೆ ಮಾತಾಡೋಕ್ಕೆ ಬರಲ್ಲ. ಫೋನಲ್ಲೂ ಅಷ್ಟೇ ಜೋರಾಗಿ ಕಿರಿಸ್ತಾ ಇರ್ತಾರೆ. ಅದಕ್ಕೆ ನಾನು ನಮ್ಮ ಅಕ್ಕ ಯಾವಾಗಲೂ ನಗ್ತಾ ಇರ್ತೀವಿ, ಅಷ್ಟು ಜೋರಾಗಿ ಕಿರಿಸೋದು. ಫೋನಲ್ಲಾದರೂ ಅಷ್ಟೇ, ಮನೇಲಿದ್ದರೂ ಅಷ್ಟೇ. ಇದು ನೋಡಿ, ಇದು ಇನ್ನೊಂದು ತೋಟ ನಮ್ಮದು. ವರ್ಷದ ಫಸ್ಟ್ನೇ ಮಳೆಗೇ ಕಾಫಿ ಹೂವಾಗುತ್ತೆ, ಮಗ್ಗಾಗುತ್ತೆ. ಅದು ಒಂದು 7 days ಮಾತ್ರ ಅಷ್ಟೇ ಇರೋದು. ಆಮೇಲೆ ಅದು ಉದುರೋಗ್ಬಿಡುತ್ತೆ ಎಲ್ಲ. ಆಮೇಲೆ ಫಸಲು ಬಿಡೋದು, ಹಣ್ಣಾಗೋದು, ಕಾಯಾಗೋದು ಎಲ್ಲ ಆವಾಗ ಸ್ಟಾರ್ಟ್ ಆಗೋದು. ಅಂದರೆ ರೈತರು ಅಂದಮೇಲೆ ಅವ್ರು ಅಂದ್ಕೊಂಡಿದ್ದು ಏನೂ ಆಗಲ್ಲ ಆ್ಯಕ್ಚುಲಿ. ಯಾವ ಮಳೆ ಬಂದಾಗ ಒಂದು ಬೆಳೆ ಇರುತ್ತೆ, ಮಳೆ ಇಲ್ಲದೇ ಇದ್ದರೆ ಒಂಥರ ಬೆಳೆ, ಅಥವಾ ಬಿಸಿಲಿರುತ್ತೆ, ಏನಾದರೂ ಒಂದೊಂದು ಸಮಸ್ಯೆ ಇರುತ್ತೆ. KPK ಕಲ್ಲಾರೆ ಪುಟ್ಟರಾಜ್ ಕಾಂತರಾಜ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಜಾಗ. ತುಂಬ ಕಾಡು ಮಧ್ಯೆ ಇರೋದು ಮಾತ್ರ ನಾವು. ಸುತ್ತಮುತ್ತ ಹಳ್ಳಿಗಳಿದೆ. ನೋಡಿ ಅಕ್ಕಿ ಚಿಲಿಪಿಲಿ, ಅಕ್ಕಿ ಅನ್ನೋದು ಈ ಮಳೆ ಟೈಮಲ್ಲಿ ಕಪ್ಪೆಗಳು ಕೂಗ್ತದೆ. ಆ ಕಪ್ಪೆ ಸೌಂಡು ಮತ್ತು ಆ ಜೀರುಂಡೆ ಅಂತ ಏನೇನು ಬರ್ತದೆ. ತೋಟದ ಒಳಗಿದ್ರೇ ಬೇರೆ ಥರ ಕ್ರಿಮಿ ಕೀಟಗಳದ್ದು ಸೌಂಡ್ ಬರ್ತದೆ. ಚೆನ್ನಾಗಿರುತ್ತೆ ಒಂಥರ. ಮಕ್ಕಳು ಬಂದು ನಾನು ಬಂದಿದ್ದಕ್ಕೆ ನಾನು ಹೋಗ್ತೀವಿ ಅಂತ ಬಂದು ಆಟ ಆಡಿಕೊಂಡು, ಅವ್ರೇನು ಇಳಿಯೋಕೆ ರೆಡಿ ಇರಲಿಲ್ಲ. ಮತ್ತು ನಾವು ಹಾಸನ ಹೋಗ್ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಬೇಗ ಹೊರಟ್ವಿ. ಇಲ್ಲಿಗೆ ಈ ಕಾಫಿ ಹೂವಿನ ಕಾಲದ ಪೂಜೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.